ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ತಾರಾ ತುಂಬಾ ಅಳ್ತಾ ಇದ್ದಾಳೆ. ಏಕೆ ಅಂದರೆ ನಿನ್ನೆ ಹೇಳಿದಂಥ ಸ್ಟೋರಿ ಅವಳಿಗೆ ಕಾಫಿಗೆ ಹೋಗೋಣ ಅಂತ ಹೇಳಿದಾಗ ನನಗೆ ಹುಡುಗಿ ಗೊತ್ತಾಗಿದೆ ಅಂತ ಮಂಜು ಹೇಳ್ತಾನೆ. ಅದನ್ನು ಕೇಳಿಬಿಟ್ಟು ತಾರಿಗೆ ತುಂಬಾ ಅಳು ಫೀಲಿಂಗು, ಅವಳಿಗೆ ನೆಮ್ಮದಿ ಇಲ್ಲ, ಯಾರ ಹತ್ರ ಹೇಳ್ಕೊಳ್ಳೋದು, ಏನು ಮಾಡೋದು, ಈ ಥರ ಎಲ್ಲ ವೈಬ್ರೇಷನ್ ಥರ ಆಗಿದೆ ಅವಳಿಗೆ. ಆದರೆ ಕೆಲಸದಮ್ಮ ಬಂದು ಊಟ ತಿಂಡಿ ತಿನ್ನು ತಾರ ಅಂತ ಕೇಳುತ್ತೆ. ತಿಂಡಿನೂ ಬೇಡ, ಏನೂ ಬೇಡ ನನಗೆ ಅಂತ. ಆಮೇಲೆ ಯಾಕಮ್ಮ ಹಿಂಗೆ ಅಂತಂದರೆ, ನನ್ನೇನು ಕೇಳಬೇಡಿ, ನನಗೇನು ಬೇಡ ಅಂತ ಹೇಳ್ತಾಳೆ. ಹೀಗೆ ಅವಳಿಗೆ ಬೇಜಾರಾಗಿ ಆಫೀಸಿಗೆ ಹೋಗ್ತಾಳೆ. ಆಫೀಸಲ್ಲಿ ಮಂಜು ಬಂದಿರ್ತಾನೆ. ಮಂಜು ಬಂದು ಅಲ್ಲೂ ಕೂಡ ಗುಡ್ ನ್ಯೂಸ್ ಏನೋ ಹೇಳಿರ್ತಾನೆ ಅನಿಸುತ್ತೆ. ಆವಾಗ ಇವಳಿಗೆ ಖುಷಿ ಆಗುತ್ತೆ. ಖುಷಿಯಾಗಿ ಆಫೀಸ್ ರೂಮಲ್ಲಿ ಕುಣಿದಾಡ್ತಿರ್ತಾಳೆ. ಆಮೇಲೆ ಇವನು ಪೆನ್ ಬಿಟ್ಟೋಗಿರ್ತಾನೆ. ಪೆನ್ ತಗೊಂಡೋಗೋಣ ಅಂತ ಒಳಗಡೆ ಬರ್ತಾನೆ. ಇವಳು ಕುಣಿತಾ ಇರ್ತಾಳೆ, ಡಿಸ್ಕೋ ಡ್ಯಾನ್ಸು. ಆವಾಗ ಏನು ಮೇಡಮ್ ಇದು, ಅಲ್ಲ ಏನು ಥರ ಇದು ಅಂತಾನೆ. ಏನಿಲ್ಲ ಸುಮ್ಮನೆ ಅಂತಾಳೆ. ಹಂಗೆ ಬಾಯಿ ಬಿಟ್ಟು ಇವಳು ಹೇಳಂಗಿಲ್ಲ ಅವನಿಗೆ, ಮಂಜ ಬಾಯಿ ಬಿಟ್ಟು ಕೇಳಂಗಿಲ್ಲ. ಈ ರೀತಿ ಇವ್ರದ್ದು ಲವ್ ಸ್ಟೋರಿ. ಈ ಕಡೆ ಬಂದು ರವಿ ಮತ್ತು ಅವಳ ಲವರ್ ಜೊತೆ ಅರ್ಜೆಂಟ್ ನಿನ್ನ ನೋಡಬೇಕು, ನನಗೇನೋ ಪ್ರಾಬ್ಲಮ್ ಆಗಿದೆ ಬಾ ಅಂತ ಕರೆದವಳೆ. ಬಂದವನೇ ಇಲ್ಲಿ ಬಂದರೆ ಆರಾಮಾಗಿ ಕೂತಿದ್ದಾಳೆ. ಅದಕ್ಕೆ ನಾನು ಮದುವೆ ಆಗಿದೆ, ನನ್ನ ಹೆಂಡತಿ ಐಶ್ವರ್ಯ ಮದುವೆ ಆಗಿದೆ, ಏನಕ್ಕೆ ನನಗೆ ಹಿಂಗೆ ಟಾರ್ಚರ್ ಕೊಡ್ತಾಯಿದ್ದೀಯ ನೀನು ಅಂತ ಅವ್ನು ಕೇಳ್ತವನೆ. ಆದರೆ ನೀನು ಏನಾರೋ ಮದುವೆನಾರಾಗಿರು ಏನಾರಾಗಿರು, ಆ ಒಟ್ಟಿಗೆ ನೀನೇ ನನ್ನವನು, ನಿನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಮೇಲೆ ಈ ಕಡೆ ಅವನು ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ನನಗೆ ಮದುವೆ ಆಗಿದೆ, ನನಗೆ ಯಾಕೆ ಹಿಂಗೆ ಟಾರ್ಚರ್ ಕೊಡ್ತೀಯ, ನನ್ನ ಪಾಡಿ ನನ್ನ ಬಿಟ್ಬಿಡು, ನಿನ್ನಿಂದ ನನ್ನ ಹೆಂಡ್ತಿ ದೂರ ಆಗಿದ್ದಾಳೆ, ನನಗೆ ಹಿಂಸೆ ಕೊಡಬೇಡ, ಬಿಟ್ಬಿಡು ಅಂತ ಎಲ್ಲ ಹೇಳ್ತಾವನೆ. ಆದರೆ ಅವಳು ಕೇಳ್ತಾನೆ ಇಲ್ಲ. ಅವಳೊಂಥರ ಒನ್ ವೇ ಲವ್ ಥರ ಆಗ್ಬಿಟ್ಟಿದ್ದಾಳೆ, ತಲೆ ಲೂಸ್ ಆದಂಗೆ ಆಗ್ಬಿಟ್ಟು, ನೀನು ಎಷ್ಟು ಜನನಾರ ಲವ್ ಮಾಡು, ಯಾರನ್ನಾರ ಮದುವೆ ಆಗು, ನಾನು ನಿನ್ನೇ ಲವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಏನು ಸಜೆಷನ್ನು ಅಂತಲೂ ಗೊತ್ತಿಲ್ಲ. ಅವನು ತಲೆ ಕೆಟ್ಟು ಅವನಿಗೆ ಗೊಬ್ಬರ ಆಗೋಗಿದೆ. ಇಲ್ಲಿ ಡಿಸ್ಕೋ ಡ್ಯಾನ್ಸ್ ಆಡ್ತಿರ್ತಾಳೆ. ಇವನು ಮಂಜು ಒಳಗಡೆ ಬರ್ತಾನೆ. ಒಳಗೆ ಬಂದು ಅವಳು ಡ್ಯಾನ್ಸ್ ನೋಡ್ತಾನೆ. ಅವನಿಗೆ ಒಂಥರ ಇದೇನಪ್ಪ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಇದ್ರೊಳಗಡೆ ಅಂತೇಳ್ಬಿಟ್ಟು ಆಶ್ಚರ್ಯ ಆಗಿಬಿಡುತ್ತೆ. ಆಫೀಸ್ ರೂಮಲ್ಲೇ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಆಶ್ಚರ್ಯ ಆಗ್ಬಿಡುತ್ತೆ. ಆಮೇಲೆ ಅವನು ತಿರುಗಿ ನೋಡ್ತಾಳೆ, ಡ್ಯಾನ್ಸ್ ಮಾಡ್ತಾ ತಿರುಗಿ ನೋಡ್ತಾಳೆ. ಇವಳಿಗೊಂಥರ ನಾಚಿಕೆ ಆಗ್ಬಿಡುತ್ತೆ. ಆಮೇಲೆ ಏನು ಮಂಜು ಇಲ್ಲಿ ಅಂತಾಳೆ. ಏನಿಲ್ಲ, ಪೆನ್ ಬಿಟ್ಟೋಗಿದೆ ಅಂತಾನೆ. ಸರಿ ತಗೋ ಅಂತಾಳೆ. ತಗೊತಾನೆ ಪೆನ್ನು, ಫೈಲೊಳಗಿದೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ತಗೋತಾನೆ. ಅದೇ ಇವಳಿಗೆ ಫುಲ್ ನಾಚಿಕೆ ಆಗಿಬಿಡುತ್ತೆ. ಏಕೆಂದರೆ ಡ್ಯಾನ್ಸ್ ಮಾಡ್ತಾ ಇದ್ಲಲ್ವಾ, ಖುಷಿ ವಿಷಯ ಏನೋ ಆಗಿದೆ, ಅದಕ್ಕೆ ಡ್ಯಾನ್ಸ್ ಮಾಡಿಕೊಂಡು ಇವಳು ಆಮೇಲೆ ಕುತ್ಕೊತಾಳೆ. ಅವನು ಪೆನ್ ತಗೊಂಡು ಆಚೆ ಹೋಗ್ತಾನೆ. ಆಮೇಲೆ ಆ ಕಡೆ ಹೋದರೆ ಸಕಲೇಶ್ಪುರಕ್ಕೆ ಕನ್ಸಲ್ಲಿ ಹೋಗ್ಬಿಟ್ಟಿದ್ದಾರೆ ಮೀನಾ ಮತ್ತು ಸೂರ್ಯ. ಕನ್ಸಲ್ಲಿ ಹೋಗಿ ಡ್ಯುಯೆಟ್ ಆಡ್ತಿದ್ದಾರೆ. ಸಿಕ್ಕಾಬಟ್ಟೆ ಸಕಲೇಶ್ಪುರದಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇರೋದು ಅವೆಲ್ಲ ನೋಡ್ತಾ ಇದ್ದಾಳೆ, ಎಲ್ಲ ಮಾಡ್ತಾಯಿದ್ದಾರೆ, ಡ್ಯಾನ್ಸ್ ಆಡ್ತವ್ರೆ, ಕನ್ಸು ಕಾಣ್ತವ್ರೆ ಇಬ್ಬರೂ ತಪ್ಪಿಕೊಂಡು. ಇದು ಸೂರ್ಯಂದು ಮತ್ತು ಮೀನೊಂದು ಸ್ಟೋರಿ. ಇದು ನಾವು ಡುಯೆಟೇ ಆಡಿಲ್ಲ, ನಾವು ಸಕಲೇಶ್ಪುರಕ್ಕೆ ಹೋಗಿಲ್ಲ, ನಾವು ಇಲ್ಲೇ ಇದ್ದೀವಿ ಕಣ್ರಿ ಗೊರಗುಂಟೆ ಪಾಳ್ಯದಲ್ಲಿ ಅಂತ. ಹಂಗೆ ಅನ್ಬೇಡ, ಸುಮ್ಮನೆ ಇರು, ಗೊರಗುಂಟೆ ಪಾಳ್ಯ ಅಂತ ಅನ್ಬೇಡ, ಸಕಲೇಶ್ಪುರಕ್ಕೆ ಹೋಗ್ಬಿಟ್ಟಿದ್ದೀವಿ, ರೀಚ್ ಆಗಿದ್ವಿ ಅನ್ಕ ಮನಸ್ಸಲ್ಲಿ. ಹಂಗೆ ಅಲ್ಲೋಗಿ ಡುಯೆಟ್ ಆಡ್ತಿದ್ದೀವಿ ಅನ್ಕ, ಒಳ್ಳೊಳ್ಳೆ ಪ್ಲೇಸ್ ನೋಡ್ತಿದ್ದೀವಿ ಅಂತ ಎಲ್ಲ ಹೇಳ್ತಾನೆ ಸೂರ್ಯ. ಹ್ಞೂ ಸರಿ ರೀ, ಹಂಗೆ ಅನ್ಕೋತೀನಿ ಅಂತ ಅನ್ಕೋತಾ ಇರ್ತಾಳೆ ಮನಸ್ಸಲ್ಲಿ. ಇದು ಇವ್ರದ್ದು ಲವ್ ಸ್ಟೋರಿ. ತುಂಬಾ ಒಬ್ರಿಗೊಬ್ರು ಕೊಟ್ಕೊಂಡು ಮುದ್ದಾಡಿಕೊಂಡು ಖುಷಿಯಾಗಿರ್ತಾರೆ. ಈ ಖುಷಿಗೆ ಮತ್ತೇನಾದರೂ ಅವ್ರ ಅತ್ತೆ ಅಲ್ಲಿ ಭಂಗ ತಂದಿರ್ತಾಳೆ. ಶಾಂತಿ ಸುಮ್ಮನೆ ಇರೋದೇ ಇಲ್ಲ. ಇವರೆಷ್ಟೇ ಖುಷಿಯಾಗಿದ್ರೂ ಇವ್ರನ್ನ ಖುಷಿ ಹಾಳು ಮಾಡೋಕ್ಕೆ ಅವಳು ಏನಾದರೂ ಒಂದೊಂದು ಐಡಿಯಾ ಮಾಡೇ ಇರ್ತಾಳೆ. ಇವರಿಬ್ಬರು ಡ್ಯಾನ್ಸ್ ಮಾಡ್ತಿರ್ತಾರೆ ಡುಯೆಟ್ ಆಡಿಕೊಂಡು. ಅದಕ್ಕೆ ಮನೋಜ ರೂಮಲ್ಲಿ ಏನಪ್ಪ ಇವ್ರು ಹಿಂಗಾಡ್ತವ್ರೆ ಸೂರ್ಯನು ಮೀನನು ಅಂತೇಳ್ಬಿಟ್ಟು ಅವನ ಪಾಡಿಗೆ ಅವನು ಅಲ್ಲಿ ಹುರ್ಕೋತಾ ಇರ್ತಾನೆ. ಆಮೇಲೆ ಮೀನಾ ಬಿಡ್ರಿ ಯಾರ್ಯಾರು ಬಂದರು ಅಷ್ಟೊತ್ತಿಗೆ ಅವ್ರ ಮಾವ ಬರ್ತಾನೆ. ಮಾವ ಬಂದು ಅಡುಗೆ ಮನೆಗೆ ಬರ್ತಾನೆ. ಅಡುಗೆ ಮನೆಗೆ ಬಂದು ಬಿಸಿನೀರು ಬೇಕಾಗಿತ್ತು ಕಣಮ್ಮ, ಅದಕ್ಕೆ ಬಂದೆ ಅಂತಾನೆ. ಬಿಸಿನೀರು ರಂಗನಾಥ ಬಂದರು, ರಂಗನಾಥ
ರಂಗನಾಥ ಬಂದರು ರಂಗನಾಥ ಅಂತ ಇವನು ಸೂರ್ಯ ಹೇಳ್ತಾನೆ, ರಂಗನಾಥ. ಆಮೇಲೆ ನಾನು ಹೇಳಿದ್ರೆ ಕೇಳಲ್ಲ ನೀವು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಾವ ನಾನು ಕೊಡ್ತೀನಿ ಹೋಗಿ ಬಿಸಿನೀರು ಅಂತ. ಇಲ್ಲ ಬಿಡಮ್ಮ ನಾನೇ ಕಾಯಿಸ್ಕೊತೀನಿ. ಇಲ್ಲ ಮಾವ ನಾನು ಕೊಡ್ತೀನಿ ಹೋಗಿ ಅಂತಾಳೆ. ಆಮೇಲೆ ಸ್ವಲ್ಪ ಬೆಚ್ಚಗಿರ್ಲಮ್ಮ ಸಾಕು, ಸುಡೋವು ಬೇಡ ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.